ರೈತರಿಗೆ ಮಾನವೀಯತೆಯ ಪಾಠ ಮಾಡುವ ಮೂಲಕ ಬಾಗಲಕೋಟೆ ಜಿಲ್ಲಾಧಿಕಾರಿ ಸಂಗಪ್ಪ ಗಮನ ಸೆಳೆದರು. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ರೈತ ಸಂಘಟನೆಯವರು ತಮ್ಮ ವಿವಿಧ ಬೇಡಿಕೆಗಾಗಿ ಮನವಿ ಪತ್ರ ನೀಡಲು ಬಂದಿದ್ದರು. ಈ ಸಂದರ್ಭದಲ್ಲಿ ಮನವಿ ಪಡೆದುಕೊಂಡು ರೈತರೊಂದಿಗೆ ಅವರ ಸಮಸ್ಯೆಯನ್ನು ಆಲಿಸಿದ ಬಳಿಕ ಬಂದಿರುವ ರೈತರ ವೈಯಕ್ತಿಕ ಸಮಸ್ಯೆ, ಯಾವ ಊರು, ಎಷ್ಟು ಜಮೀನಿದೆ ಎಂಬುದು ಮಾಹಿತಿ ಪಡೆದುಕೊಂಡು ನಿಮ್ಮ ಜಮೀನಿನಲ್ಲಿ ಮರಗಳನ್ನು ಬೆಳೆಸಿರಿ, ಪರಿಸರ ಸಂರಕ್ಷಣೆ ಮಾಡಿರಿ ಎಂದು ನೀತಿ ಪಾಠ ಹೇಳಿದರು. ಎಲ್ಲ ರೈತರು ಒಂದೇ. ರೈತರು ಅಂದರೆ ಯಾವುದೇ ಜಾತಿ ಮತ ಪಂಥ ಇರಲ್ಲ. ಎಲ್ಲರೂ ಸೇರಿ ಕಾರ್ಯ ಮಾಡಿದಾಗ ನಮಗೆ ಅನ್ನ ಸಿಗುವುದು. ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಹಿಂದುಳಿದ ಜನಾಂಗದವರ ಬಗ್ಗೆ ಅಂತಃಕರಣ ಮೂಡಿಸಿಕೊಂಡ ಜಿಲ್ಲಾಧಿಕಾರಿ ಪರಿಶಿಷ್ಟ ಪಂಗಡ ಹಾಗೂ ಪರಿಶಿಷ್ಟ ಜಾತಿಯ ಜನಾಂಗರೊಂದಿಗೆ ನಿಮ್ಮ ಗ್ರಾಮದಲ್ಲಿ ಹೊಂದಾಣಿಕೆ ಆಗಿ ಅವರ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ಎಂದು ಕರೆ ನೀಡಿದರು. ಇದರ ಜೊತೆಗೆ ಮಹಿಳಾ ರೈತರೊಂದಿಗೆ ಮಾತನಾಡಿ ನಿಮ್ಮ ಗ್ರಾಮದಲ್ಲಿ ಎಷ್ಟು ಜನ SC ST ಜನಾಂಗದವರು ಇದ್ದಾರೆ, ಹೈನುಗಾರಿಕೆ ಎಷ್ಟು ಮಾಡುತ್ತಾರೆ ಎಂದು ಮಾಹಿತಿ ಪಡೆದು ಹಿಂದುಳಿದ ಜನಾಂಗದ ಮಹಿಳೆಯರಿಗೆ ಸರ್ಕಾರದಿಂದ ಸಾಲ ಕೊಟ್ಟು ಹೈನುಗಾರಿಕೆ ಮಾಡುವ ಉದ್ಯೋಗಕ್ಕೆ ಪ್ರೋತ್ಸಾಹ ನೀಡುತ್ತದೆ. ಅದಕ್ಕೆ ಮಹಿಳಾ ರೈತರಾದ ನೀವು ಜಾಗೃತ ಮೂಡಿಸಿರಿ. ಎಷ್ಟು ಜನ ಮಹಿಳೆಯರು ಹೈನುಗಾರಿಕೆ ಮಾಡುತ್ತಾರೆ ಅವರ ಪಟ್ಟಿ ಮಾಡಿಕೊಡಿ. ಅವರಿಗೆ ಬ್ಯಾಂಕ್ ಮೂಲಕ ಸಾಲ ಕೊಡಿಸಿ ಆರ್ಥಿಕವಾಗಿ ಸದೃಢ ಆಗಬೇಕು. ಹಿಂದುಳಿದ ದಲಿತ ಜನಾಂಗದವರಿಗೆ ಪ್ರೋತ್ಸಾಹ ಮಾಡಬೇಕಾಗಿದೆ. ಈ ಮೂಲಕ ಒಳ್ಳೆಯ ಸಮಾಜ ಕಟ್ಟೋಣ, ಒಳ್ಳೆಯ ಸಾಮರಸ್ಯ ಮೂಡಿಸಬೇಕಾಗಿದೆ ಎಂದು ಅವರು ತಿಳಿಸಿದರು. ಜಿಲ್ಲಾಧಿಕಾರಿ ಸಂಗಪ್ಪ ಅವರ ಮಾನವೀಯತೆ ಹಾಗೂ ರೈತರ ದಲಿತರ ಬಗ್ಗೆ ಇರುವ ಕಾಳಜಿ ಮೆಚ್ಚುಗೆ ವ್ಯಕ್ತವಾಯಿತು. ಒಳ್ಳೆಯ ವಿಚಾರಗಳನ್ನು ಸಂವಿಧಾನಾತ್ಮಕವಾಗಿ ನಾವು ಹೋರಾಟ ಮಾಡ್ಕೋತ ಸರ್ಕಾರದ ಶಿಸ್ತಿನ ಸಿಪಾಯಿ ಅಂತೆ ನಮ್ಮ ಸಂಬಂಧಪಟ್ಟ ಎಲ್ಲ ಅಧಿಕಾರಿ ಜೋಡಿ ಒಂದು ಅಕ್ಷರ ತಪ್ಪಿರಲಾರ್ದಂತೆ ಅವ್ರ ಜೋಡಿ ನನ್ನ ವಾದ ಐತಿ. ಅದಕ್ಕೆ ನನ್ನ ಸಂವಿಧಾನ ನಮ್ಮ ಏನು ರೈತರಿಗೆ ಅಡ್ಡ ಹಾಕತ್ತ ಅನ್ನೋದು ನಮ್ಮ ಸಾಹೇಬ್ರು ಇವತ್ತು ಸ್ಪಂದಿಸಿ ನಮ್ಮ ಕೆಲಸಕ್ಕೆ ಅವಕಾಶ ಮಾಡಿಕೊಡಿ. ಅವ್ರು ಕಡಿಮೆ ಹೊದಾಗಿದ್ದವರು ತರಕಾರಿಗಳು ದಯವಿಟ್ಟು ಅವ್ರು ಇನ್ನೂ ತರಕಾರಿಗಳನ್ನು ಬೆಳೆದು ಅವರು ನಾವು ಈಗಾಗಲೇ ಹೇಳಿದೀನಿ ನಿಮ್ಮಲ್ಲಿ ನಿಮ್ದು ರೈತ FPO ಮಾಡ್ಕೊಳ್ಳಿ. ನೀವು FPO ಮಾಡ್ಕೊಂಡು ಮಾಡಿಕೊಟ್ರೆ ನಮ್ಮ ಹಾಸ್ಟೆಲ್ವರಿಗೆ ಸಪ್ಲೈ ಮಾಡ್ತಾರೆ. ನೀವು ನಮ್ಮ ಹಾಸ್ಟೆಲ್ ಕೊಡಿ. ನಿಮ್ಗೆ ಏನ್ ರೇಟ್ ಸಿಗುತ್ತಲ್ಲ ಮಾರ್ಕೆಟಲ್ಲಿ ಅದಕ್ಕೆ ಸ್ವಲ್ಪ ಜಾಸ್ತಿ ಸಿಗುತ್ತೆ, ನಮಗೆ ಕಡಿಮೆ ಸಿಗುತ್ತೆ. ಎಕ್ಸಾಂಪಲ್ ನಮ್ಮಲ್ಲಿ 10 ರೂಪಾಯಿ ಕೊಟ್ಟು ಟೊಮಾಟೊ ತಗೋತಾರೆ, ನೀವು ಮಾರ್ತೀರಿ. ಇಲ್ಲಿ ಬಂದು ಇವ್ರು 20 ರೂಪಾಯಿ ಮಾಡ್ತಾರೆ. ನೀವು ಅವಾಗ ಏನ್ ಬೇಕು, 10 ರೂಪಾಯಿ ಇದ್ದನ್ನ 15 ರೂಪಾಯಿದಾಗ ನಮ್ಮ ಹಾಸ್ಟೆಲ್ ಕೊಟ್ರೆ ನಿಮ್ಗೆ 5 ರೂಪಾಯಿ ಜಾಸ್ತಿ ಸಿಗುತ್ತೆ. ನಮ್ಮ ಹಾಸ್ಟೆಲ್ 5 ರೂಪಾಯಿ ಕಡಿಮೆ ಸಿಗುತ್ತೆ. ನಿಮಗೂ ಒಳ್ಳೇದು, ನಮಗೂ ಒಳ್ಳೇದು, ಮಕ್ಕಳಿಗೆ ಫ್ರೆಶ್ ಆಗಿ ಸಿಗುತ್ತೆ. ಆ ತರ ನೀವು ಎಲ್ಲಿದ್ದಾವೆ ಇಂಡಿಯಾ ಎಲ್ಲ ಬಹಳ ಶಾಲೆಗಳು ಅದಾವ, ಎಲ್ಲ ಲಿಸ್ಟ್ ಮಾಡಿಕೊಡ್ತೀವಿ. ಅವ್ರು ಇದು ಮಾಡ್ಕೊಂಡು ಮಾಡಿ ಅದನ್ನು ಮಾಡಿ. ಕಬ್ಬು ಒಂದ ಬೆಳೆಯೋದನ್ನು ಕಷ್ಟ. ಮಾಹಿತಿ ಕೊಡ್ರಿ, ಲೋನ್ ಕೊಡಿಸ್ರಿ. ನಿಮ್ ಇದು ಬರಲಿಗೆ ಮಾಡಿಸೀನಿ. 120 ಮಂದಿ ಕುಟುಂಬಗಳು 80 ಮಂದಿಗೆ ಲೋನ್ ಸಿಕ್ತು. ಒಂದು ಎಮ್ಮೆ ಕೊಡಿಸಿದೆವು, KV ಜೊತೆ ಟೈಪ್ ಮಾಡಿಸಿದೆವು. KV ಹತ್ರ ಲೋನ್ ಇರುತ್ತೆ, ಲೋನ್ ಬ್ಯಾಂಕಿಗೆ ಸ್ವಲ್ಪ ಹೋಗುತ್ತೆ, ಅವ್ರಿಗೆ ಸ್ವಲ್ಪ ಉಳಿದಿರುತ್ತೆ. ಇವಾಗ ಅಟ್ಲೀಸ್ಟ್ ಒಂದು 5-6 ಸಾಕಿದ್ರು ಅವ್ರು ಬದುಕ್ತಾರೆ. ಹೌದಲ್ರಿ? ಅವ್ರಿಗೆ ಆಸರೆ ಯಾರಾಗಬೇಕು, ಇಲ್ಲಿ ಸರ್ ಅದಂತೂ ಐತಿ. ಸ್ವಾಮಿ ಅವರ ಹೇಳಿದ ಆಸೆಗಳಿಗೆ ನಾವು ನೀವು ಆ ಸಮಾಜನ ನಿಮ್ಮೆಲ್ಲರಿಗೂ ಒಂದು ಎಕರೆ ಐತಿ, 2 ಎಕರೆ ಐತಿ. ಅಲ್ಲಿ ಇರೋದು 30 ಮಂದಿ, ಎಷ್ಟು ಮಂದಿಗೆ 30 ಮಂದಿ 4 ಎಕರೆ ಹಂಗು. ಹೌದಲ್ರಿ? ಅದೊಂಥರ ಅನ್ಯಾಯ ಅನ್ಸುತ್ತೆ. ಹೌದಾ? ಅವ್ರ ಜೊತೆಗೆ ಅವ್ರಿಗೆ ಏನ್ ಮಾಡ್ಕೊಂಡು ನೀವು ಬೆಳೆಯೋದಿರಿ.
ಬರ್ರಿ ಇಲ್ಲಿ ಇಷ್ಟು ಬೆನಿಫಿಷಿಯರಿ ನಮ್ಮ ಊರಲ್ಲಿ ಇದಾರ ಸರ್ ಇವ್ರು ಲೋನ್ ಕೊಡಿಸಿ ಇವ್ರು ಅರ್ಹರಾದ್ರೆ ಕೊಡಿ ಲಿಸ್ಟು ನಮ್ಮಲ್ಲಿ ನೀರು ಬ್ಯಾಂಕ್ ಮ್ಯಾನೇಜರ್ ಕಳಿಸ್ತೀನಿ ಅವ್ರು ನಿಮ್ಮ ಮೊದಲ ಊರಲ್ಲ ಇಡೀ ಜಿಲ್ಲೆದಾಗ ಒಂದು 4 ಕಡೆ ಮಾಡಿದೀನಿ ಇಡೀ ಜಿಲ್ಲೆದಾಗ ಆ ರೀತಿ ಮಾಡಿದ್ರೆ ಆ ಸಮುದಾಯಕ್ಕೆ ಇಲ್ಲಂದ್ರೆ ಏನಾಗುತ್ತೆ ಕೆಲಸ ಇರುತ್ತೆ ನಿಮ್ಮ ಪಾಪ ಕೂಲಿ ಮೊನ್ನೆ ನಾನು ನೋಡಿ ಹೋದ್ನಿ ಕೂಲಿ ಮಾಡಕ್ ಹೋಗ್ತೀನಿ ಅಂತ ಹೌದಾ ಹೌದಾ ಕೂಲಿ ಮಾಡಕ್ ಹೋದ್ನೆ 4 ಆಟ ತೊಗೊಂಡ್ಬರ್ಬೋದು ಇನ್ನೊಂದು ತೊಗೊಂಡ್ಬರ್ಬೋದು ಹೌದಾ ಜೋಪಾನ ಆಗುತ್ತಿಲ್ಲ ನೀವು ಸ್ವಲ್ಪ ಸಹಕರಿಸ್ಬೇಕು ಹೌದಾ ಕಂಡಿಲ್ರಿ ಈಗ ನೀವು ರೈಸ್ ಸಿಗೋದ್ರಲ್ಲಿ ಅಂದ್ರೆ ಶತಾಬ್ದ ಜನ ಇರ್ತಾರಲ್ಲ ಅದು ಬೀಜ ಭಾವ ಬಂದು ರೈತರಲ್ಲಿ ಜಾತಿ ಧರ್ಮ ಯಾವುದೇ ಇರುವಾಗ ಎಲ್ಲ ಒಂದೇ ರೈತರು ರೈತರಲ್ಲಿ ಯಾವ್ದು ಜಾತಿ ಇಲ್ಲ ಧರ್ಮ ಇಲ್ಲ ಅದು ಒಂದು ಪವಿತ್ರವಾದ ಪದ ಏನಂದ್ರೆ ರೈತರು ಏನು ಅನ್ನ ಕೊಡು ದೇವರು ನೀವು ಅನ್ನದಾತರೊಳಗೆ ಇರಬಾರ್ದು